ಆಗಸ್ಟ್ 31ರೊಳಗೆ ಈ KYC ಮಾಡದಿದ್ದರೆ ರೇಷನ್ ಕಾರ್ಡ್ ರದ್ದು. ಆಹಾರ ಇಲಾಖೆಯಿಂದ ಖಡಕ್ ಸೂಚನೆ. ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ. ಅಕ್ರಮ ಅನಧಿಕೃತ ರೇಷನ್ ಕಾರ್ಡ್ ಪತ್ತೆ ಕಾರ್ಯವನ್ನು ಆಹಾರ ಇಲಾಖೆ ಮತ್ತಷ್ಟು ತೀವ್ರ ಮಾಡಿದೆ. ಸರ್ಕಾರಿ ನೌಕರರು, ಅನುಕೂಲಸ್ಥರು ಸುಳ್ಳು ದಾಖಲೆ ನೀಡಿ ರೇಷನ್ ಕಾರ್ಡ್ ಪಡೆದಿದ್ದರೆ ಅಂಥವರಿಗೆ ಪಡಿತರ ಚೀಟಿಯನ್ನು ಕೂಡಲೇ ವಾಪಸ್ಸು ಮಾಡುವಂತೆ ಎಚ್ಚರಿಸಲಾಗಿದೆ. ಈಗಾಗಲೇ ಲಕ್ಷಾಂತರ ಅನಧಿಕೃತ BPL ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ. ಕೆಲವು BPL ಕಾರ್ಡ್ಗಳನ್ನು APL ಕಾರ್ಡ್ ಆಗಿ ಪರಿವರ್ತಿಸಲಾಗಿದೆ. ಇಷ್ಟಾಗಿಯೂ ಹಲವಾರು ಅನರ್ಹರ ಬಳಿ ಅನಧಿಕೃತ ರೇಷನ್ ಕಾರ್ಡ್ಗಳಿವೆ. ಅವುಗಳನ್ನು ಪತ್ತೆ ಹಚ್ಚಲು ಇಲಾಖೆಯ ಚುರುಕಿನ ಕಾರ್ಯಾಚರಣೆ ನಡೆಸುತ್ತಿದೆ. ಎರಡೆರಡು ರೇಷನ್ ಕಾರ್ಡ್ಗಳಿಗೆ ಕಡಿವಾಣ. ಈ ನಡುವೆ ಒಂದೇ ಕುಟುಂಬದಲ್ಲಿ ಹಲವು ರೇಷನ್ ಕಾರ್ಡ್ ಇರುವುದು ಕೂಡ ಪತ್ತೆಯಾಗುತ್ತಿದ್ದು, ಇಂತಹ ಕಾರ್ಡುಗಳನ್ನು ಮುಲಾಜಿಲ್ಲದೆ ರದ್ದುಪಡಿಸಲಾಗುತ್ತಿದೆ. ಈ ರೀತಿಯ ಕಾರ್ಡುಗಳನ್ನು ಪತ್ತೆ ಮಾಡುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಪ್ರಕಟಿಸಿದೆ. ಸದರಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ BPL ರೇಷನ್ ಕಾರ್ಡ್ ಹೊಂದಿರುವವರು ಒಂದು ಬಾರಿ ತಮ್ಮ ರೇಷನ್ ಕಾರ್ಡ್ನಲ್ಲಿರುವ ಎಲ್ಲ ಸದಸ್ಯರ KYC ಅಂದರೆ ಆಧಾರ್ ಆಧಾರಿತ ಹೆಬ್ಬಟ್ಟಿನ ದೃಢೀಕರಣ ಮಾಡಿಸುವುದು ಕಡ್ಡಾಯವಾಗಿದೆ. ರೇಷನ್ ಕಾರ್ಡ್ಗೆ KYC ಆಗಸ್ಟ್ 31ರ ತನಕ ಟೈಮಿಂಗ್ ಇದೆ. ಹಲವು ವರ್ಷಗಳಿಂದ BPL ರೇಷನ್ ಕಾರ್ಡ್ಗೆ KYC ಮಾಡದೇ ಇರುವವರು ಇದೇ ಆಗಸ್ಟ್ ತಿಂಗಳ 31 ಕೊನೆಯ ದಿನಾಂಕವಾಗಿದೆ. ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ KYC ಮಾಡಿಸಲು ತಿಳಿಸಲಾಗಿದೆ. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಆಧಾರ್ ಆಧಾರಿತ ಹೆಬ್ಬಟ್ಟಿನ ದೃಢೀಕರಣ ಆಗದೇ ಇರುವ BPL ರೇಷನ್ ಕಾರ್ಡ್ದಾರರು ಹೆಸರುಗಳನ್ನು ಅವರವರ ವ್ಯಾಪ್ತಿಯ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರದರ್ಶಿಸಲಾಗಿದೆ. ಅಂಥವರು ನಿಗದಿತ ದಿನಾಂಕದೊಳಗೆ KYC ಮಾಡಿಸದಿದ್ದಲ್ಲಿ ರೇಷನ್ ಕಾರ್ಡ್ ರದ್ದಾಗುತ್ತದೆ. ಸರ್ಕಾರದ ಎಲ್ಲ ಸೌಲಭ್ಯಗಳು ಬಂದ್. ರೇಷನ್ ಕಾರ್ಡ್ ರದ್ದಾದರೆ ಕೇವಲ ಪಡಿತರ ಧಾನ್ಯ ಮಾತ್ರ ನಿಲ್ಲುವುದಿಲ್ಲ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಮಾಸಿಕ 2,000 ರೂಪಾಯಿ ಪ್ರೋತ್ಸಾಹಧನವು ಸೇರಿದಂತೆ BPL ಕಾರ್ಡ್ ಅನ್ವಯವಾಗಿರುವ ಎಲ್ಲ ರೀತಿಯ ಸರ್ಕಾರಿ ಸೌಲಭ್ಯಗಳು ಬಂದಾಗಲಿವೆ. ಹೀಗಾಗಿ BPL ರೇಷನ್ ಕಾರ್ಡ್ ಹೊಂದಿರುವ ಪಡಿತರದಾರರು ಕೂಡಲೇ ತಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ತೆರಳಿ ತಮ್ಮ KYC ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಒಂದು ವೇಳೆ ಆಗಿರದಿದ್ದರೆ ಕೂಡಲೇ ಕುಟುಂಬದ ಎಲ್ಲ ಸದಸ್ಯರ KYC ಮಾಡಿಸಿ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.